ಸೊ ಸ್ನೇಹಿತರೆ, ನಾನಿಲ್ಲಿ ಅವರು ಕಾಯೋಣ ಅಂತ ಅಂದ್ಕೊಂಡೆ. ಬಟ್ ದಿ ಪ್ರಾಬ್ಲಮ್ ಈಸ್ ಇಲ್ಲಿ ಏರ್ಟೆಲ್ ನೆಟ್ವರ್ಕ್ ಇಲ್ಲ. ಅವ್ರನ್ನ ರೀಚ್ ಆಗೋಕ್ಕೂ ಆಗೋಲ್ಲ. ಸೊ ನೆಟ್ವರ್ಕ್ ಇರೋ ಕಡೆ ಹೋಗ್ಬಿಟ್ಟು ಕಾಯಬೇಕು. ಅದಕ್ಕೆ ನೆಟ್ವರ್ಕ್ ಇರೋ ಕಡೆ ಹೋಗಿ ಕಾಯೋಣ ಅಂದ್ಕೊಂಡೆ. ಸೊ ಮೇಲ್ ಸಿಗುತ್ತೆ ಅಂತಂದರು ನೆಟ್ವರ್ಕು. ಎಲ್ಲಿ ಮೇಲೆ ಸಿಗುತ್ತೋ ಕೆಳಗೆ ಸಿಗುತ್ತೋ. ಸೊ ಮೋಸ್ಟ್ಲಿ ಅದೇ ಇರಬೇಕು ಹೊಸಳ್ಳಿ ಗುಡ್ಡದ ಶೂಟಿಂಗ್ ಪಾಯಿಂಟ್. ಸಿಮೆಂಟ್ ರೋಡು ಆದರೂ ಮಳೆಗೆಲ್ಲ ಬಿದ್ದೋಗಿದೆ. ಸೊ ಆಫ್ ರೋಡ್ ಶುರು. ಇದಕ್ಕೆ ಅವ್ರು 4x4 ರೆಂಟ್ ಅಂತ ಹಾಕಿದ್ರನೋ ಅಲ್ಲಿ. ಹಂಗೆ ನೋಡ್ಕೊಂತೈತೆ. ಗೂಗಲ್ ಕನ್ಫ್ಯೂಸ್ ಆಗಿಬಿಡೈತಾ ಅಂತ. ಅದೇ ಇರಬೇಕು ಮೋಸ್ಟ್ಲಿ ಹೊಸಳ್ಳಿ ಗುಡ್ಡ. ಅದೇ ಇರಬೇಕಲ್ಲ, ಅದೇನೆ. ಎಸ್ಟೇಟ್ ಅದು. ಇಲ್ಲೊಂದೇನೋ ಆಫ್ ರೋಡ್ ಹೋಗಿದೆ, ಏನು ಅಂತ ಗೊತ್ತಿಲ್ಲ. ಬನ್ನಿ ನೋಡ್ಕೊಬೋಣ. ಬರೋದು ಬಂದಿದ್ದೀವಿ, ಎಲ್ಲ ಕಡೆ ತೋಡ್ಬಿಡ್ದ ಏನಾಯ್ತು ಅಂತ. ಟ್ರ್ಯಾಕ್ಟ್ರ್ ಹೋಗೈತಿಲ್ಲಿ. ಈ ಥರ ಜಾಗಕ್ಕೆ ಬಂದಾಗ ನಾನೊಂದು ಹೇಳ್ತೀನಿ ಕೇಳಿ, ದಯವಿಟ್ಟು ಜೊತೆಯಾಗಿ ಬನ್ನಿ. ಸಿಂಗಲಾಗಿ ಬಂದ್ಬಿಡ್ಬಿಡಿ. ಇದು ಎಲ್ಲಿಗೆ ಹೋಯ್ತೈತೆ ಅಂತ ಗೊತ್ತಿಲ್ಲ. ರೋಡ್ ಬಂದು ನ್ಯಾರೋ ಆಯ್ತಾನೆ ಐತೆ.
ಆ ಕಡೆಯಿಂದ ಹೆಂಗೆ ಹತ್ತಿಸ್ತೀನಪ್ಪ ಇನ್ನು. ಸೊ ಹುಷಾರಾಗಿ ಹತ್ತಿಸ್ಬೇಕು, ಯಾಕಂದರೆ ಅಲ್ಲಿ ಎಲೆಗಳು ಬಿದ್ದೈತಲ್ಲ ಅದು ಪ್ರಾಬ್ಲಮ್ಮು. ಅದು ಹೆಂಗೈತೆ ಅಲ್ಲಿ ಮಣ್ಣು ಗಟ್ಟಿ ಆಯ್ತಾ ತೆಳ್ಳಗೈತಾ ಒಂದು ಗೊತ್ತಾಗಲ್ಲ. ಎಲೆಗಳಿಲ್ಲ ಅಂದರೆ ಒಂದು ಪಕ್ಷ ಅದು ಯಾವುದೋ ಕಾಫಿ ಎಸ್ಟೇಟ್. ಕಾಫಿ ಎಸ್ಟೇಟ್. ಎಲೆಗಳಿಲ್ಲ ಅಂದರೆ ಒಂದು ಪಕ್ಷ ಅರ್ಥ ಮಾಡ್ಕೊಡ್ಬೋದು, ಎಲೆಗಳಿದ್ರೇ ಪ್ರಾಬ್ಲಮ್ಮು. ರೋಡು ಖತಮ್ ಆಗಿದೆ, ನಾವು ತಿರುಗಿಸೋಣ. ಕಾಫಿ ಎಸ್ಟೇಟ್ ಇದು. ಹೀಗಿರೋದು ಎಲೆಗಳ ಜೊತೆ ಯುದ್ಧ. ಸೊ ಸ್ನೇಹಿತರೆ, ನಾನು ಹೇಳ್ದಂಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಗ್ಯಾಂಗಲ್ಲಿರಿ. ಸಿಂಗಲ್ ಸಿಂಹ ಅನ್ನೋಕ್ಕೆ ಇದೇನು ಫಿಲಿಮ್ ಅಲ್ಲ. ಸೊ ಬಿದ್ದರೆ ಎದ್ದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಫ್ ರೋಡ್ ಇದು. ಸೊ ಇಳಿಸಿದ ದಾರಿ ಜ್ಞಾಪನ ಇದ್ದರೆ ಅದೇ ರೋಡಲ್ಲಿ ಹೊಂಟೋಗ್ಬಿಡ್ಬೋದು. ಆಮೇಲೆ ದಯವಿಟ್ಟು ಈ ಥರ ಜಾಗಕ್ಕೆ ಬಂದಾಗ ವಿಂಡ್ಶೀಲ್ಡ್ಗೂ ಕ್ಲೋಸ್ ಮಾಡ್ಕೊಳ್ಳಿ, ಗ್ಲೌಸ್ ಹಾಕ್ಕೊಂಡಿರಿ. ಯಾಕಂದರೆ ಡೈರೆಕ್ಟಾಗಿ ಬೇಲಿದು ಮುಳ್ಳಿನ ಗಿಡಗಳಿದ್ರೆ ಕಣ್ಣಿಗೆ ರಪ್ ಅಂತ ಹೊಡಿತದೆ. ಈಗ ಮುಳ್ಳಿನ ಗಿಡ ಅಂತಲ್ಲ, ಈಗ ಕಳ್ಳಿ ಗಿಡ ಇತ್ತು ಅಂತ ಅನ್ಕೊಳ್ಳಿ, ಯಾವುದೇ ಗಿಡ ಇತ್ತು ಅಂತ ಅಂದ್ಕೊಳ್ಳಿ, ಕಣ್ಣಿಗೆ ಪಟಾರ್ ಅಂತ ಹೊಡಿತದೆ. ಅದೇ ಹೊಸಳ್ಳಿ ಗುಡ್ಡ ಶೂಟಿಂಗ್ ಸ್ಪಾಟು. ABS ಆಫ್ ಮಾಡಿಲ್ಲ, ಅದು ಡಗ ಅಂತ ಸೌಂಡ್